ಲೇ ಸರೋಜಿ, ನನಗೆ ನನಗೆ ಬೇದಿ ಆಗೋಕೆ ಮಾತ್ರೆ ಹಾಕಿ ಬೇದಿ ಆಗಂಗೆ ಮಾಡಿ ಸುಸ್ತಾಗ ಮಾಡ್ತೀನಿ. ಸುಸ್ತಾಗಿ ನಾನು ಈ ಮನೆಗೆ ಇರಲ್ಲ ಅಂತ ಹೋಗ್ಬೇಕು ಅನ್ನೋದೇ ನಿಂದು ಪ್ಲಾನ್ ಆಗಿತ್ತು ಅಲ್ವೇ? ನಿನ್ನ ಪ್ಲಾನ್ನ ನಿನಗೆ ಹೆಂಗ್ ಸರಿಯಾಗಿ ತಿರ್ಗಿಸ್ಕೊಡ್ತೀನಿ ಅಂತ ನೋಡ್ತಾ ಇರು. ನಾನು ನಿಮ್ಮ ಅತ್ತೆ ಕಣೆ. ಈ ಮಾತ್ರೆ ಹಾಕಿ ನನಗೆ ಬೇದಿಯಾಗ ಮಾಡಿದ್ದೆ ಅಲ್ವೇ? ಇವತ್ತು ನಾನೇ ಅಡುಗೆ ಮಾಡ್ತೀನಿ. ಚಿತ್ರಾನ್ನ ಮಾಡ್ತೀನಿ ಇವತ್ತು. ಚಿತ್ರಾನ್ನ ಮಾಡಿ ಇಕ್ತೀನಿ ಸರಿಯಾಗಿ ಒಂಬಕ್ಕೆ ನಿನಗೆ. ಆಮೇಲೆ ನೋಡು ಚಿತ್ರಾನ್ನ ತಿಂದ ಮೇಲೆ ನಿನ್ನ ಗತಿ ಏನಾಗುತ್ತೆ ಅಂತನ. ನೀನೇ ಮನೆ ಬಿಟ್ಟು ಹೋಗ್ಬೇಕು, ಓಡೋಗ್ಬೇಕು. ಯಾತ್ತೆ ಸವಸ ಬೇಡಪ್ಪ, ತಪ್ಪಾಯ್ತತ್ತೆ ಅಂತ ಕಾಲು ಹೊಡೆದು ಬೇಡ್ಕೋಬೇಕು. ಹಂಗೆ ಮಾಡ್ತೀನಿ. ನಿನಗೆ ಬರೀ ಬಾಯಿ ಮಾತನಾಗೆ ಹೇಳಿದ್ರೆ ಸಾಕಾಗಲ್ಲ. ಅದಕ್ಕೇನೆ ಆ ಕಮಲ ಬೈದು ಬುದ್ಧಿ ಹೇಳೋಣ ಅಂತ ಹೇಳಿದಾಗ ನಾನು ಬೇಡ ಅಂದಿದ್ದು. ಅದೇನೋ ಹೇಳ್ತಾರಲ್ಲ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತಾನ, ಹಂಗೇನೆ ನಾನು ಈಗ ಮಾಡ್ತಾ ಇರೋದು. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನನಗೆ ಏನು ಗತಿ? ಅದೇನಾದ್ರೂ ಭಯಗಿ ಐತಾ ಅವಳಿಗೆ? ನೊಬ್ಳಿಗೆ ಹೆಂಗ್ ಬೇದಿ ಆಯ್ತು ಅಂತ ನಾನು ಇಷ್ಟು ದಿನ ಚಿಂತೆ ಮಾಡ್ತಿದ್ದೆ. ಅವರಿಬ್ರಿಗೂ ಆಗ್ದಂಗೆ ಈಗ ಗೊತ್ತಾಗ್ತೈತಿ ಇಲ್ಲಿದೆ ಯಾಕಾಯ್ತು ಅಂತಾನ. ಇದೇನಿವತ್ತು ಏಟತ್ತಾದ್ರೆ ನಮ್ಮ ಅತ್ತೆ ಅಯ್ಯೋ ಉಂಡಿಲ್ಲ, ಅಡುಗೆ ಮಾಡ್ಬಾರೆ, ತಿಂಡಿ ಮಾಡ್ಬಾರೆ, ಚಿತ್ರಾನ್ನ ಮಾಡ್ಬಾರೆ, ಅದು ಮಾಡ್ಬಾರೆ, ಇದು ಮಾಡ್ಬಾರೆ ಅಂತಾನ ಬಡ್ಕೋಬೇಕಾಗಿತ್ತು. ಅತ್ಯಾಕ ಸದ್ದೇ ಇಲ್ಲ. ಏನು ಹೋಗ್ಬಿಟ್ಲಾ ಹೆಂಗೆ ನಮ್ಮತ್ತೆ? ಅಯ್ಯೋ ಅವಳೆಲ್ಲ ಹೋಗ್ತಾಳೆ, ಅವಳು ನಮ್ಮನ್ನು ಸಾಯಿಸಿ ಹೋಗದವಳು. ಏನ್ ಮಾಡ್ತಾ ಇದ್ದಾಳ ಒಳಗೆ ನೋಡೋಣ. ಏನು ಒಳಗೆ ಇದ್ದಾಳ ಅಥವಾ ಎಲ್ಲಾದ್ರೂ ಹೋದ್ಲು? ದುಡ್ಡು ಪಡ್ಡೆ ಇಟ್ಟೇನ ಹೋಟ್ಲಾಗ ನಾನು ತಿಂಡಿ ತಿಂದು ಬರೋಣ ಅಂತ ಹೋಗಿ ಅವಳೇನು? ಈ ಮುದುಕಿ ಹೋದ್ರೆ ಹೋಗ್ರಿ, ನನಗೇನಂತೆ, ನಾನೇ ಹೋಗಿ ಇವಾಗ ಏನಾದ್ರು ಮಾಡ್ಕೊಂತೀನಿ. ಇಷ್ಟೊತ್ತಿಗೆ ಬಡ್ಕೋಬೇಕಾಗಿತ್ತು. ಅಯ್ಯೋ ಊಟ ಇಲ್ಲ, ಹೊಟ್ಟಸ್ತೈತೆ, ಎಲ್ಗೋದ್ಲು, ಏನ್ ಸುಡ್ಗಾಡು ಅಂತಾನ. ಇವತ್ತು ಯಾಕೋನ ಅವನು ಆಗಿರಂಗಿದ್ದಾಳೆ. ಏನು ಮೌನವ್ರತ್ತ ಏನಾದ್ರು ಮಾಡ್ತಾ ಇದ್ದಾಳೋ ಏನೋ ನಮ್ಮ ಅತ್ತೆ. ನಾನು ಸಾಯ್ಲಿ ಅಂತಾನ. ಅಯ್ಯೋ ಮತ್ತೆ ಕಾಣಿಸ್ತಾ ಇಲ್ಲ. ಅತ್ತೆ ಅತ್ತೆ, ಯಾಕೆ? ನಾನು ಇಲ್ಲಿದ್ದೀನಿ ಅಡುಗೆ ಮನೆಯಲ್ಲಿ. ಅಡುಗೆ ಮನೆಗೆ ಏನು ಮಾಡ್ತಿದ್ದಾಳೆ ನಮ್ಮ ಅತ್ತೆ? ಅತ್ತೆ ಏನೇ ಸರೋಜಾ, ಯಾಕಂಗೆ ಬಡ್ಕೊಂತಾ ಇದ್ಯಾ? ನಾನು ಅಡುಗೆ ಮಾಡ್ತಾ ಇದ್ದೀನಿ, ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇರು, ಅನ್ನ ಆಗೈತೆ, ಗೊಜ್ಜೆಲ್ಲ ಮಾಡ್ತಾ ಇದ್ದೀನಿ. ಗೊಜ್ಜು ಕಾಲಿಸ್ಕೊಂಡು ತಾಂಬತ್ತೀನಿ. ಎಲ್ಗೋದ ಮಹೇಶ? ಅಯ್ಯೋ ದೇವ್ರೇ, ಏನು ಈ ಮುದುಕಿ ಮನೆಗೆ ಬಂದಾಗಿಂದ ಒಂದು ದಿವ್ಸನು ಅಡುಗೆ ಮಾಡಿದ್ದೇ ನೋಡಲಿಲ್ಲ, ಅಡುಗೆ ಮನೆಗೆ ಬಂದಿದ್ದೇ ನೋಡಿರಲಿಲ್ಲ. ಇವತ್ತೇನು ಇವಳೇ ಅಡುಗೆ ಮಾಡ್ತಾಳಂತೆ. ಮಾಡಲಿ ಬಿಡು, ನನಗೇನಂತೆ. ನನಗೂ ಇನ್ನೂ ಒಳ್ಳೇದೇ ಅಲ್ವಾ ಇವಳು ಅಡುಗೆ ಮಾಡಿಕ್ಕಿರಿ. ತಿಂದು ಆರಾಮಾಗಿ ಓಡಾಡ್ಕೊಂಬರಕ್ಕೆ ನನಗೆ ಯಾಕೆ ಕಷ್ಟ? ಸರೋಜಾ, ಏನು ಯೋಚನೆ ಮಾಡ್ತಾ ಇದ್ಯಾ? ಯಾಕೆ ಹೊಟ್ಟಸ್ತೈತಾ? ಅಲ್ಲಾತೆ, ಏನಿವತ್ತು ನೀವು ಅಡುಗೆ ಮಾಡ್ತಾ ಇದ್ದೀರಾ, ನೀವು ತಿಂಡಿ ಮಾಡ್ತಾ ಇದ್ದೀರಾ? ಎಂದೂ ನೀವು ಅಡುಗೆ ಮಾಡಿದ್ದು ನಾನು ನೋಡಲೇ ಇಲ್ಲ ಇಲ್ಲಿ ಬಂದಾಗಿಂದಾನ. ಏನಿವತ್ತು ಯಾಕೆ ಇಂಥ ನಿರ್ಧಾರ? ಏನೂ ಇಲ್ಲ ಕಣೆ, ನನಗೂ ಬೇಜಾರಾಗ್ತಿತ್ತ ಕುಕ್ಕೊಂಡು ನಿನ್ನ ನೋಡಿದೆ, ನೀನು ಬತ್ತಿ ಅಂತಾನ. ನೀನು ಬರಂಗೆ ಕಾಣಲಿಲ್ಲ. ಬಿಡು, ಎಲ್ಲ ಹೋಗಿ ಅವಳೆ ಬರೋದು ಏಟತ್ತಾಗುತ್ತ ಏನೋ. ಪಾಪ ನನ್ನ ಮಗ ಬೇರೆ ಎಲ್ಲ ನಾವು ಹೋಗ್ತಾನೆ ಕೆಲಸಕ್ಕೆ, ಮಾಡಾನೆ ಆತನ ತಿಂಡಿನ ಅಂತಾನ ಮಾಡ್ತಾ ಇದ್ದೆ ಅಷ್ಟೇನೆ. ಕುಕ್ಕ ಆಗೈತೆ, ಅವನು ಬಂದ್ಬಿಡ್ಲಿ, ಮೂವರು ಕುಕ್ಕೊಂಡು ತಿಂಬಾನ. ಅಲ್ಲಾತೆ, ಎಷ್ಟೇ ತಡವಾದ್ರು ಎಷ್ಟೊತ್ತೇ ಆದರೂ ನಾನೇ ಬಂದು ಮಾಡಬೇಕಾಗಿತ್ತು. ತಿಂಡಿ ಆಗಲಿ, ಮುದ್ದೆ ಆಗಲಿ, ಸಾರಾಗಲಿ, ಅನ್ನ ಆಗಲಿ, ಯಾತಾದ್ರೂ. ಆದರೆ ಇವತ್ತು ಯಾಕೆ ಇಂಥ ಬುದ್ಧಿ ನಿಮಗೆ ಅಂತ? ಏನು ವಿಶೇಷ? ಏನಕ್ಕೆ? ಏನು ಮಾಡೋದಮ್ಮ, ಇಷ್ಟು ದಿನ ನಾನು ಎಗರಾಡ್ತಿದ್ದೆ. ಇವತ್ತೊಂದು ದಿವಸನಾದ್ರೂ ನಿನಗೋಸ್ಕರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕುಕ್ಕ ಇದೇನಪ್ಪ ಇದು? ಇವತ್ತು ಸೂರ್ಯ ಪೂರ್ವದ ಕಡೆ ಹುಟ್ಟಿದ್ನೋ ಅಥವಾ ಪಶ್ಚಿಮದ ಕಡೆ ಹುಟ್ಟಿದ್ನೋ? ನಮ್ಮ ಅತ್ತೆ ಅಲ್ಲಿ ಇಷ್ಟೊಂದು ಬದಲಾವಣೆ ಏನೋ. ಇದು ದಿನ ಹಿಂಗೆ ನಡೀಲಿ. ಸದ್ಯ ಮನೆ ಕೆಲಸ ಮಾಡ್ಕೊಂಡು ಈ ಮುದುಕಿ ಇದ್ರೆ ನಾನು ಪಾಡಿ ನಾನಿರ್ತೀನಿ. ಈ ಮುದುಕಿ ಸವಾಸಕ್ಕೆ ಹೋಗಲ್ಲ ನಾನು. ಲೇ ಸರೋಜಾ, ಏನೇ ಅದೃಷ್ಟ ನಿಂದು. ಆ ಮುದುಕಿನ ನೀನಾಗಿ ನೀನು ಆಚೆ ಕಳಿಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಿದ್ದೆ. ಆದರೆ ಈಗ ಹೆಂಗೋ ನೀನು ಆರಾಮಾಗಿರ್ಬೋದು, ಈ ಮುದುಕಿ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರುತ್ತೆ ಇನ್ಮೇಲೆ. ನಾನು ಅದೃಷ್ಟವಂತೆ. ನನಗಂತೂ ತುಂಬಾ ಖುಷಿ ಆಗ್ತೈತೆ. ಇವತ್ತಾದ್ರೂ ಈ ಮುದುಕಿ ಕೈಲಿ ಅಡುಗೆ ಮಾಡಿಸ್ಕೊಂಡು ಉಮ್ತಾ ಇದೀನಲ್ಲ ನಾನು. ಸರೋಜಾ, ಏನಾಯ್ತೆ? ಯಾಕೆ ಹಿಂಗೆ ಒಬ್ಬೊಬ್ಬಳೆ ನಗ್ತಾ ಇದೆಯಾ? ಏನು ಇಲ್ಲ ರೀ, ಅದು ನಮ್ಮ ಮನೇಲಿ ಇವತ್ತೊಂದು ಪವಾಡ ನಡೀತಾ ಇದೆ. ಅದನ್ನ ನೆನ್ಸ್ಕೊಂಡು ನಗ್ತಾ ಇದ್ದೀನಿ. ನಾನೇ ಕೇಳ್ಕೊಂಡ್ರು ಆ ಪವಾಡ ನಡೀತಾ ಇರಲಿಲ್ಲ, ಆದ್ರೆ ನಾನು ಕೇಳ್ದಲ್ಲೇ ನಡೀತಾ ಇತ್ತಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಪವಾಡನ? ಏನೇ ಇದು? ಏನು ಪವಾಡ? ಏನು ಮಾತಾಡ್ತಾ ಇದೆಯಾ? ನಮ್ಮನೇಲಿ ಯಾವ ಪವಾಡ ನಡೀತೆ? ಅಯ್ಯೋ, ಯಾವ ಪವಾಡನ? ಅಡ್ಗೆ ಮನೇಲಿ ನಿಮ್ಮ ಅಮ್ಮಯ್ಯ ಅಡ್ಗೆ ಮಾಡ್ತೈತೆ, ಏನೋ ಚಿತ್ರಾನ್ನ ಏನೋ ಮಾಡ್ತಾ ಇದೆ, ಅದಕ್ಕೆ. ಅಯ್ಯೋ, ನಮ್ಮಮ್ಮ ಅಡ್ಗೆ ಮಾಡೋದು ಏನು ಪವಾಡನ? ಅದಕ್ಕೆ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ?
ಏನೋ ಇವತ್ತು ನೀನು ಎಲ್ಗೆ ಹೋಗಿದ್ದ ಏನೋ ಇನ್ನು ಬಂದಿಲ್ಲ ಅಂತನ ಹೊಟ್ಟಾಸ್ತಿರ್ಬೇಕೇನೋ ಅಡುಗೆ ಮಾಡ್ತೈತೆ ಯಾಕೆ ನಮ್ಮ ಅಮ್ಮಗೆ ಅಡುಗೆ ಬರಲ್ಲ ಅಂತ ತಿಳ್ಕೊಂಡಿದ್ಯೇನು ಹಾಂ ಅಯ್ಯೋ ನಿಮ್ಮ ಅಮ್ಮಗೆ ಅಡುಗೆ ಮಾಡಕ್ ಬರುತ್ತೆ ಅಂತ ಗೊತ್ತು ಆದ್ರೆ ಇಲ್ಲಿಗೆ ಬಂದಾಗಿಂದ ಎಂದಾದ್ರೂ ಅಡುಗೆ ಮಾಡಿ ನೋಡಿದ್ದ ನಿಮ್ಮ ಅಮ್ಮಯ್ಯನ ಇಲ್ಲ ತಾನೇ ಅದಕ್ಕೆ ಪವಾಡ ಅಂತ ಹೇಳ್ತಾ ಇರೋದು ಓ ಹಂಗ ಏನೋ ಬಿಡು ಮಾಡ್ತೈತಿ ಇವತ್ತು ಮಾಡ್ತೈತೆ ನೀನಂತೂ ಸರಿಯಾಗಿ ನೋಡ್ಕೊಂಬಲ್ವಲ್ಲ ಅದಕ್ಕೇನೆ ಟೈಮಿಗೆ ಸರಿಯಾಗಿ ಅಡುಗೆ ಮಾಡಲ್ವಲ್ಲ ಅಮ್ಮನೇ ಮಾಡಕ್ಕೆ ಹೋಗೈತೆ ಅಮ್ಮ ಆಗಿದೆ ತಾಂಬರಮ್ಮ ಜಲ್ದು ಹೊಟ್ಟೆ ಸಿತಾಯ್ತೆ ಅತ್ತೆ ನಿಮ್ಮ ಮಗನ್ ಹೊಟ್ಟೆ ಹಸುವಂತೆ ಚಿತ್ರಾನ್ನ ಆಗಿದೆ ತಾಂಬರಿ ಜಲ್ದು ಏನ್ ಹೇಳ್ತಾ ಇದ್ದೀರಾ ನೀವು ಮಾತಾಡೋದು ಕೇಳಿಸ್ತಿಲ್ಲ ತಂದೆ ಇರ್ರಿ ಒಂದು ಚೆನ್ನಾವತ್ತು ಆಯ್ತು ಅತ್ತೆ ಬೇಗ ತಗೊಂಬನ್ನಿ ತಾಳೆ ಸರೋಜಾ ತಗ ತಿನ್ನು ನೀನಂತೂ ಒತ್ತಿ ಸರಿಯಾಗಿ ಅಡುಗೆ ಮಾಡಲ್ಲ ನಾನಾದ್ರೂ ಮಾಡಿದೀನಿ ತಗೊಂಡು ತಿನ್ನು ಅತ್ತೆ ನಿಮ್ಮ ಮಗ ಕೆಲ್ಸಕ್ಕೆ ಹೋಗ್ಬೇಕಂತ ಅವ್ರಿಗೆ ಕೊಡ್ರಿ ಮೊದ್ಲು ಪರವಾಗಿಲ್ಲ ಅವನಿಗೆ ಒಂದಿಟ್ಟು ತಡ್ಕೊಂಡಿರಕ್ ಆಗುತ್ತೆ ಶಕ್ತಿ ಐತಿ ಹೊಟ್ಟೆ ಹಸುವ ನೀನ್ ಮೊದ್ಲು ತಿನ್ನು ತಗ ನಾನು ನಮ್ಮಿಬ್ಬರಿಗೂ ಹಾಕ ಬರ್ತೀನಿ ಹೌದಾ ಕೊಡಿ ಅತ್ತೆ ಕೊಡಿ ತಗೋ ತಿನ್ನು ಅಮ್ಮ ನನಗಿಲ್ಲಮ್ಮ ನಿನಗೂ ಐತೆ ಇರೋ ತಗೊಂಬರ್ತೀನಿ ಕೂತ್ಕ ಏನೇ ಸರೋಜ ಇವತ್ತು ನಿಮ್ಮ ಅತ್ತೆ ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಏನಿದು ಬದಲಾವಣೆ ಈ ಥರ ಯಾರಿಂದ ಅಂದ್ರೆ ನನ್ನಿಂದಾನೆ ನಾನೇ ಬೈಕ್ ಬುದ್ಧಿ ಹೇಳಿ ಹೇಳಿ ಈ ತರ ಕಲ್ತಿದ್ದಾರೆ ನೋಡ್ದ ಇವಾಗ ನಾನು ಅಂದ್ರೆ ಎಷ್ಟು ಪ್ರೀತಿ ನಿಮಗಿಂತ ನಾನೇ ಮುಖ್ಯ ಅದಕ್ಕೆ ನನಗೆ ಮೊದಲು ತಿಂಡಿ ತಂದು ಕೊಟ್ಟವ್ರೆ ಕೂತ್ಕೊಳ್ರಿ ನಿಮ್ಗೂ ತತ್ತಾರೆ ತಿನ್ನಿವ್ರಂತೆ ಸರಿ ಆಯ್ತು ತಿನ್ನು ನೀನು ಹೊಟ್ಟೆ ಬಾಕಿ ಮೊದಲು ತಿನ್ನು ಪರವಾಗಿಲ್ಲ ಚೆನ್ನಾಗಿ ಮಾಡೈತೆ ಈ ಮುದ್ಕಿ ತಗೊಳ್ಳೋ ಮಹೇಶ ತಿನ್ನು ಚೆನ್ನಾಗೈತೆ ಚಿತ್ರಾನ್ನ ಚೆನ್ನಾಗೈತೇನೆ ಸರೋಜಾ ನಿನ್ಗಂತೂ ಮಾಡಕ್ ಬರಲ್ಲ ತಿನ್ನು ತಿನ್ನು ಅತ್ತೆ ನನಗಂತೂ ಇವತ್ತು ತುಂಬಾ ಸಂತೋಷ ಆಗ್ತಿದೆ ಅಲ್ಲ ನನಗೋಸ್ಕರ ನೀವು ಚಿತ್ರಾನ್ನ ಮಾಡಿ ಅದು ನನಗೆ ಮೊದಲು ತಂದು ಕೊಡ್ತಾ ಇದೀರ ಅಂದ್ರೆ ಒಂಥರ ಆಶ್ಚರ್ಯ ಅತ್ತೆ ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಇವತ್ತು ನಾನು ಯಾವ ಕಡೆಗೆ ಎದ್ನೋ ಏನೋ ಇವತ್ತು ಅನಿಸ್ತೈತೆ ಎಡಗಡಿಕೆ ಎದ್ನೋ ಬಲಗಡಿಕೆ ಎದ್ನೋ ಎಡಗಡಿಕೆ ಎದ್ದಿರ್ಬೇಕು ತಿನ್ನು ಏನ್ ಹೇಳ್ತಾ ಇದೆಯತ್ತೆ ನಾನು ಎಡಗಡಿಕೆ ಎದ್ನಾ ಎಡಗಡಿಕೆ ಅಲ್ವೇ ಬಲಗಡಿಕೆ ಅಂತ ಹೇಳಿದ್ದು ನೀನ್ ಕಿವೆ ನೆಟ್ಟಿಗಿಲ್ಲ ತಿನ್ನು ಆಮೇಲೆ ಮಾತಾಡೋಣ ಮೊದ್ಲು ಅಷ್ಟು ಖಾಲಿ ಮಾಡು ಹಂಗಂದ್ರ ನಾನು ಇನ್ನೇನು ಅಂದ್ಕೊಂಡೆ ನನಗೆ ಎಡಗಡೆ ಎದ್ದೆ ಅಂತ ಕೇಳಿಸ್ತಂಗ ಆತು ಅದಕ್ಕೆ ಕೇಳಿದೆ ಅತ್ತೆ ಸರಿ ಆಯ್ತು ಹಂಗೇನೆ ಉಣ್ಬೇಕಾರೆ ಮಾತಾಡಬಾರ್ದು ಸರಿಯಾಗಿ ಕೇಳಲ್ಲ ಉಣ್ಣು ಉಣ್ಣು ತಿನ್ನಿ ತಿನ್ನು ಸರೋಜಿ ನನಗೆ ಬೇರೆ ಆದಂಗೆ ಮಾತ್ರ ಹಾಕ್ಕೊಡ್ತೀಯ ಇದನ್ನು ತಿಂದ ನಿನ್ನ ಗತಿ ಏನಾಗುತ್ತೆ ಅಂತ ನೋಡು ತಿಂಡಿ ತಿಂದ ನಂತರ ಏನಾಯ್ತು ನೋಡಿ ತಿಂತು ನಮ್ಮ ಅತ್ತೆ ಕೈ ರುಚಿ ತಿನ್ನಂಗಾಯ್ತು ರೀ ನಿಮಗೆ ಟೈಮ್ ಆಗುತ್ತೆ ಹೊರಡ್ರಿ ಹೌದಾ ಸರಿ ಆಯ್ತು ಸರೋಜಾ ಬರ್ತೀನಿ ಅಮ್ಮ ಬರ್ಲಾ ಸರಿ ಕಣ ಮಹೇಶ ಹುಷಾರಾಗಿ ಹೋಗ್ಬಾ ಅಯ್ಯೋ ಇದ್ಯಾಕಿದು ಹೆಂಗ್ ಹೊಟ್ಟೆ ನೋಯ್ತೈತೆ ಅಮ್ಮ ಅಯ್ಯೋ ಅಮ್ಮ ಸರೋಜಾ ಸರೋಜಾ ಏನಾತೆ ಅಮ್ಮ ಅಪ್ಪ ಅಂತಿದ್ಯಾ ಯಾಕೋ ಹೊಟ್ಟೆ ನೋವು ಕಣ್ರಿ ಯಾಕೋ ಅಮ್ಮ ಹೌದಾ ಹೊರಗಡೆಗೆ ಹೋಗಿಲ್ಲ ಅನ್ಸುತ್ತೆ ಹೋಗಿ ಬರೋಗು ಸರಿ ಆಗುತ್ತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಟೈಮ್ ಆಗುತ್ತೆ ರೀ ನನಗೆ ಯಾಕೋ ಅಮ್ಮ ಹೊಟ್ಟೆ ನೋವು ಸರೋಜಾ ಅವ್ನು ಕೆಲ್ಸಕ್ಕೆ ಹೋಗೋದು ಬಿಟ್ಟು ಇಲ್ಲಿರ್ತಾನೆ ನೀನು ನೋಡ್ಕೊಂಡು ನಿನಗೆ ನೀರು ಕಡೆಗೆ ಅರ್ಜೆಂಟ್ ಆಗಿದೆ ಹೋಗಿ ಬರೋಗು ಮಹೇಶ ನೀನು ಹೋಗು ನಾನು ಇರ್ತೀನಿ ಸರಿ ಅಮ್ಮ ಆಯ್ತು ಬರ್ತೀನಿ ಅಯ್ಯೋ ಮತ್ತೆ ಯಾಕೆ ನನಗೆ ಈ ಥರ ಹೊಟ್ಟೆ ಹೋಯ್ತೈತೆ ಅಮ್ಮ ಅಯ್ಯೋ ಹೋಗ್ತೀನಿ ಜಲ್ದಿ ಹೋಗಿ ಮನೆಯಾಗೆ ಮಾಡ್ಕೊಂಡಿಯಾ ಥೂ ಗಬ್ಬು ವಾಸನೆ ಹುಡುಗುಡುಗು ಅಯ್ಯೋ ದೇವ್ರೆ ಯಾಕೆ ಹಿಂಗೆ ಆಗ್ತೈತೆ ಯಾಕೆ ಹಿಂಗೆ ಆಗ್ತೈತೆ ಅಂತ ಆಮೇಲೆ ಗೊತ್ತಾಗುತ್ತೆ ಹೋಗಮ್ಮ ಹೋಗು ನನಗೆ ಆಟ ಆಡಿಸ್ತೀನಿ ಬೇದಿ ಮಾತ್ರೆ ಹಾಕಿ ಏ ಸರೋಜಿ ನಾನು ನಿಮ್ಮ ಅತ್ತೆ ನಾನು ಬಿಟ್ಬಿಡ್ತೀನಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ